ಅದು ಕಾವೇರಿ ನೀರಿಗೆ ಸಂಬಂಧಪಟ್ಟಂಥ ವಿಷಯ. ಜೊತೆಗೆ ಈಗ ಹೊಸದಾಗಿ DPR ಕೊಟ್ಟಿದ್ದರು, ಅದನ್ನು ಮತ್ತೆ ಬೇರೆ ರೀತಿಯಲ್ಲಿ ಪುನರ್ವಿಮರ್ಶೆ ಮಾಡಿ ಕಳಿಸಿ ಅಂತಕ್ಕಂಥ ಒಂದು ವಾಪಸ್ ಕಳಿಸಿರ್ತಕ್ಕಂಥದ್ದೇನಿದೆ ಮೇಕೆದಾಟಿನ DPR ವಿಷಯದಲ್ಲಿ, ಅದೆಲ್ಲ ಸುದೀರ್ಘವಾಗಿ ಮಾತಾಡಿದ್ದೀನಿ. ಅದರ ಜೊತೆಗೆ ಇವತ್ತು ಈ ಊರಿನಲ್ಲಿ ಇಬ್ಬರು ರೈತ ದಂಪತಿಗಳು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಭಾಗ. ಈಗಾಗಲೇ ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು 780ಕ್ಕೂ ಹೆಚ್ಚಿನ ರೈತರು ಆತ್ಮಹತ್ಯೆಯಾಗಿದೆ. ಈ ವರ್ಷ ಕಳೆದ 5-6 ತಿಂಗಳಿನಲ್ಲಿ ಬಹುಶಃ ನೂರಾರು ಆತ್ಮಹತ್ಯೆಗಳು ಪ್ರಾರಂಭ ಆಗಿದೆ. ಒಂದು ಕಡೆ ರಾಜ್ಯದಲ್ಲಿ ತೀವ್ರತರವಾದಂಥ ಬರಗಾಲ, ರೈತರು ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂಥದ್ದು, ಆ ಬಿತ್ತನೆ ಮತ್ತು ಗೊಬ್ಬರದ ಸಾಲ ಮಾಡಿ ಬಿತ್ತನೆ ಮಾಡಿದ್ದಾರೆ. ಹಲವಾರು ಕಡೆ ಇವತ್ತು ಸಂಪೂರ್ಣ ನಾಶ ಆಗಿದೆ. ಎಲ್ಲೂ ಸಹ ರಾಜ್ಯದಲ್ಲಿ ರೈತರು ಇವತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಾನು ರಾಜ್ಯ ಸರ್ಕಾರ ಕೇಳ್ತಕ್ಕಂಥದ್ದು, ನೀವು ಮುಖ್ಯಮಂತ್ರಿನೋ ಮಂತ್ರಿನೋ ಯಾರೋ ಹೋಗಿ ಒಂದು ಹೊಲದಲ್ಲಿ ನಿಂತ್ಕೊಂಡು ಬಂದು ಫೋಟೋ ತೆಗೆಸ್ಕೊಂಡು ನಾವೇನೋ ನೋಡ್ಕೊಂಬಂದುಬಿಟ್ಟಿದ್ದೀವಿ ಅಂತ ಬರೀ ಫೋರ್ಸ್ ಕೊಟ್ಟರೆ ಆಗಲ್ಲ. ಇವತ್ತು ಯಾವೊಂದು ರೈತರ ಆತ್ಮಹತ್ಯೆ ಪ್ರಕರಣಗಳು ಪ್ರಾರಂಭ ಆಗಿದೆ, ಮತ್ತೆ ಪುನಃ ಇದಕ್ಕೆ ಏನು ಕ್ರಮ ತೆಗೆದುಕೋಬೇಕು, ರೈತರಿಗೆ ಯಾವ ಆತ್ಮಸ್ಥೈರ್ಯ ತುಂಬಬೇಕು. ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರ್ತಾರೆ. ಈಗಾಗಲೇ ಬ್ಯಾಂಕ್ನ ವ್ಯವಸ್ಥಾಪಕರುಗಳು, ಆ ಮ್ಯಾನೇಜರ್ಗಳು ನೋಟಿಸ್ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಹಲವಾರು ರೀತಿ ರೈತರನ್ನ ಎದುರಿಸ್ತಾರೆ. ಇದರ ಹಿನ್ನೆಲೆಯಲ್ಲಿ ಸರ್ಕಾರದ ಜವಾಬ್ದಾರಿ ಏನು? ಸರ್ಕಾರದ ಜವಾಬ್ದಾರಿ ಇವತ್ತು ರೈತ ಬದುಕ್ತಕ್ಕಂಥದ್ದಕ್ಕೆ ಒಂದು ಆತ್ಮಸ್ಥೈರ್ಯ ತುಂಬಬೇಕಾದ್ರೆ, ಇವತ್ತು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯದಲ್ಲಿ ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಇವತ್ತು ನಾನು ಈ ಸರ್ಕಾರಿ ಕೇಳೋದು, ಇದೆಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ, ಈಗಾಗಲೇ ನೀವೇ ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ, ಇದೆಂಥದ್ದು ಮತ್ತೆ ಈಗ ಅದರಲ್ಲಿ ಭಾಳ ಮೋಸ ಆಗಿಬಿಟ್ಟಿದೆ, ಎಷ್ಟು ಇದನ್ನು ಕಡಿಮೆ ಮಾಡಬೇಕು, ಅದಕ್ಕೆ ಮತ್ತೆ ಪುನರ್ ಸಮೀಕ್ಷೆ ಮಾಡ್ತೀವಿ ಅಂತೇಳಿ ಇವತ್ತು ಇಷ್ಟು ಅಲ್ಲ 2 ತಿಂಗಳಾಯಿತು ಹೊಸ ಸರ್ಕಾರ ಬಂದು, ಹೊಸ ಮುಖ್ಯಮಂತ್ರಿ ಬಂದು. ಇವರು ಬಂದ ಮೇಲೆ ತಾನೇ ಹೇಳಿದ್ದು ಹಲವಾರು ರೀತಿಯಲ್ಲಿ ದುರುಪಯೋಗ ಆಗ್ತಿದೆ, ಇದು ಸರಿಪಡಿಸ್ಲಿಕ್ಕೆ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ. ಈ 2 ತಿಂಗಳಲ್ಲಿ ಇನ್ನೂ 50% ಸಮೀಕ್ಷೆ ಆಗಿಲ್ಲ. ಇವತ್ತೇ ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ, ಮಾಧ್ಯಮ ಸ್ನೇಹಿತರೆ ಬರೆದಿದ್ದೀರಿ. ಅದರಿಂದ ಏನು ವಚನಭ್ರಷ್ಟ ಅಂತ ಯಾರೂ ಬೈಯೋದಿಲ್ಲ. ನುಡಿದಂತೆ ನಡೆದಿದ್ದೇವೆ ಮಾಡಿ ರೈತರ ಆತ್ಮಹತ್ಯೆಗಳು ನಡೀತಾ ಇದೆಯಲ್ಲ, ನಮ್ಮ ರೈತರ ಕಡೆನೂ ಸ್ವಲ್ಪ ಗಮನ ಕೊಡಿ. ರೈತ ಬದುಕಿದ್ರೆ ಈ ದೇಶ, ರೈತ ಇಲ್ಲದೆ ಇದ್ದರೆ ಈ ದೇಶ ಕೇಳೋರು ಯಾರು? ಆ ಪರಿಸ್ಥಿತಿಗೆ ಬರ್ತೀವಿ. ಅದರಿಂದ ಇವತ್ತು ಆ ಗ್ಯಾರಂಟಿ ಸ್ಕೀಮ್ನ ಒಂದು ಸೈಡ್ಗೆ ಇಟ್ಟುಬಿಡಿ. ಏನು ನೀವೇನು ದುಡ್ಡು ಕೊಡ್ತಿರೋದು ಅಷ್ಟರಲ್ಲೇ ಇದೆ. ವೃದ್ಧಾಪ್ಯ ವೇತನ, ಪೆನ್ಷನ್ಗಳು, ವಿಧವೆಯರಿಗೆ 18 ಲಕ್ಷಕ್ಕೋ 20 ಲಕ್ಷಕ್ಕೋ ಕುಟುಂಬಗಳಿಗೆ ಕಳೆದ 4 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಹಸುಗಳು ಸತ್ತಿದ್ದಾವೆ, ಕುರಿಗಳು ಸತ್ತಿದ್ದಾವೆ. ಇನ್ನೂ ಎಷ್ಟು ಈ ವರ್ಷದ ಅರ್ಜಿ ಕೊಟ್ಕೊಂಡವರಲ್ಲ ರೈತರು, ಹಸು ಸತ್ತು ಕುರಿ ಸತ್ತಿರತಕ್ಕಂಥದ್ದು ಸುಮಾರು 106 ಕೋಟಿ, ಅದರದ್ದು ದುಡ್ಡು ಕೊಟ್ಟಿಲ್ಲ. ಇನ್ನು ಹಲವಾರು ಕಡೆ ನೀವೇ ಏನೇನು ಪರಿಸ್ಥಿತಿ ಅಂತೇಳಿ ಸರ್ಕಾರದ ಕಿವಿ ಹಿಂಡ್ತಾನೂ ಇದ್ದೀರಿ ನೀವು ಮಾಧ್ಯಮದ ಸ್ನೇಹಿತರು. ಆದರೂ ಸಹ ಅದು ಯಾವುದನ್ನು ಚಕಾರ ಎತ್ತಾ ಇಲ್ಲ ಸರ್ಕಾರದಲ್ಲಿ. 3 ದಿನ 4 ದಿನ ಡೆಲ್ಲಿಲಿ ಕೂತ್ಕೊತೀರಿ. 30 ಜನ 40 ಜನ MLAಗಳು ಅಲ್ಲಿ ಕೂತ್ಕೊಂಡು ನಮಗೆ ಮಂತ್ರಿಗಿರಿ ಅಂತೇಳಿ ಅಲ್ಲೇ ಅಲಿತಾ ಅವರೇ. ಈ ಕೆಲಸ ನೀವು ಮಾಡ್ಕೊಂಡು, ಈ ಸರ್ಕಾರ ನಡ್ಕೊಂಡು ರೈತರನ್ನು ಮತ್ತೆ ಈ ನಾಡಿನ ಸಮಸ್ಯೆ ಬಗೆಹರಿಸೋದಿಲ್ಲಿಂದ ಬಗೆಹರಿಸ್ತೀರಿ. 2 ತಿಂಗಳಾಯ್ತಾ ಬಂತು. ಈ ಸರ್ಕಾರ ಟೇಕ್ ಆಫ್ ಆಗಿದೆ ಅಂತಲೇ ಯಾರಿಗೂ ಅನ್ನಿಸ್ತಾ ಇಲ್ಲ. ಇವತ್ತು ಈ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ಅದರಿಂದ ಇವತ್ತು ಈ ಸರ್ಕಾರದಲ್ಲಿ ರೈತನ ಕಷ್ಟಗಳೇನಿದೆ ಅದಕ್ಕೆ ಇವತ್ತು ಏನಾದರೂ ಒಂದು ಪರಿಹಾರಗಳನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ರೈತರು ಈ ಬೆಳೆ ಬೆಳೀಲಿಕ್ಕೆ ಬೆಳೆ ಸಾಲ ಏನು ತಗೊಂಡಿದ್ದಾರೆ, ಆ ಬೆಳೆ ಸಾಲದ ಸಂಪೂರ್ಣ ಮಾಹಿತಿಗಳನ್ನು ಪಡೆದು ತಕ್ಷಣ ಆ ಬೆಳೆ ಸಾಲಕ್ಕೆ ಏನಾದರೂ ಒಂದು ಪರ್ಯಾಯದಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ಆಗ್ರಹ ಮಾಡ್ತೀನಿ.